ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಕೊಲೀಗ್ಸ್, ಫ್ಯಾಮಿಲಿ ಅವರೆಲ್ಲರಿಗೂ ಶೇರ್ ಮಾಡಿ. ಸೊ ದಿಸ್ ವಾಸ್ ಆನ್ ನೆಕ್ಸ್ಟ್ ಡೇ ಆಫ್ ಮ್ಯಾರೇಜ್ ಆ್ಯಂಡ್ ಒಂದು ದಿನ ಟೈಮ್ ಇತ್ತು, ಅದರಿಂದ ನಾವು ಫುಲ್ ಎಂಜಾಯ್ ಮಾಡಿದ್ವಿ. ವಿಡಿಯೋ ಎಂಡ್ ತನಕ ನೋಡಿ. ಹಾಯ್ ಮಾಡಿ ಅಕ್ಕ. ಹಾಯ್. ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ಮಮ್ಮಿ, ದೊಡ್ಡಮ್ಮ, ಅಕ್ಕ ಎಲ್ಲರೂ ಬಟ್ಟೆ ವಾಶ್ ಮಾಡ್ತಾಯಿದ್ರು. ಸೊ ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ವ್ಲಾಗ್ ಮಾಡ್ತಾಯಿದ್ದೆ. ಅವರೆಲ್ಲ ರೇಗಿಸ್ತಾಯಿದ್ರು ನನ್ನ. ಈ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ, ಎಂಡ್ ತನಕನೂ ಫುಲ್ ಕಾಮಿಡಿ, ಫನ್, ಎಂಟರ್ಟೈನ್ಮೆಂಟ್ ಎಲ್ಲ ಇದೆ. ಆ್ಯಂಡ್ ಯಾರಿಗಾದ್ರೂ ಬೇಜಾರಾಗಿದ್ದರೆ ಸಾರಿ, ಯಾವುದಾದ್ರೂ ವಿಡಿಯೋ ಅಪ್ಲೋಡ್ ಮಾಡಿದ್ದರಿಂದ ಇವಾಗೇ ಸಾರಿ ಕೇಳ್ತಾ ಇದ್ದೀನಿ. ವ್ಲಾಗ್ ಫುಲ್ ಕಂಪ್ಲೀಟ್ ಎಂಡ್ ತನಕ ನೋಡಿ. ಇಲ್ಲಿ ನೋಡಿ ನಮ್ಮ ಅಣ್ಣ ಪಾಪ ಏನೋ ಯೋಚನೆ ಮಾಡ್ಕೊಂಡಿದ್ದಾರೆ. ಏನಾಯ್ತಣ್ಣ? ಹೆಂಗೆ ಬಿಸ್ತರ ಹೊರಗಡೆ ಹೋಗೋದು ನೋಡ್ತಾ ಇದ್ದೀನಿ. ಹೌದಾ? ಎಲ್ಲೋ ಇಲ್ಲ ಮಗನ ಎಂತ ಪ್ಲೇನ್ ಕಿಶ್ ಕಡಿ ಮಗು ಹಾಯ್ ಮಾಡು. ನನ್ನ ಮಗಿಗೆ ಹಾಯ್ ಮಾಡು. ಹಾಯ್ 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 ಮಾಡು. ಮಾಡು ಮಗು ಹಾಯ್. ಮದುವೆದು ವ್ಲಾಗ್ 9 days ಬ್ಯಾಕೆ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ನನ್ನ ಚಾನಲಲ್ಲಿ ನೋಡ್ಬೋದು. ಕಸಿನ್ಸ್ ಎಲ್ಲ ಸೇರಿದ್ರೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದಲ್ವಾ. ನಾವು ಗುಡ್ಸ್ವಿ ಬಂದ್ವಿ. ಹೌದಾ? ಅರುಣಣ್ಣ ವ್ಲಾಗ್ ಮಾಡ್ತಿದ್ದೆ ಅಂತ ಇದು ಮಾಡ್ರೆ ಅಂತ. ಕಸ ಮಾತ್ರ ಗುಡಿಸಿ ಸಾಕು, ಪಾತ್ರ ಎಲ್ಲ ಅಲ್ಲೇ ಇರಲಿ. ಅಲ್ಲ ಕಸ ಗುಡ್ಸೋದು ಬೇಡ, ಕಸ ಮಾತ್ರ ಗುಡಿಸಿ ಸಾಕು, ಪಾತ್ರ ಎಲ್ಲ ಅಲ್ಲೇ ಇರಲಿ. ಅಲ್ಲ ಕಸ ಗುಡ್ಸೋದು ಬೇಡ ಅಂತದ, ಗುಡ್ಸೋದು ಬೇಡ ಅಂತದ. ಕಾಂಪಿಟೇಷನ್ ನಡೀತಿತ್ತು. ನೀವೆಲ್ಲ ಇದ್ದೀರಲ್ಲ ಮಾಡ್ರಿ, ಮಾಡ್ತಾರೆ. ಕಸಿನ್ಸ್ ಎಲ್ಲರೂ ಜೊತೆಲಿ ಸೇರಿದ್ರಿಂದ ಮ್ಯೂಸಿಕಲ್ ಚೇರ್ ಆಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಆಟಾಡ್ತಾ ಇದ್ವಿ. ಆ್ಯಂಡ್ ನೋಡಿದ್ರೆ ಎಲ್ಲರೂ ಜಾಯಿನ್ ಆದರು. ಫುಲ್ ಖುಷಿಯಾಗೋಯ್ತು. ಆ್ಯಂಡ್ ಬಿಗ್ ಟೀಮ್ ಆಗಿ ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ಸೋ ಫನ್ನಿ ಆ್ಯಂಡ್ ನೈಸ್. Okay.
ಈ ಕಡೆ ಶ್ವೇತಕ್ಕ ಒಂದು ಹಾಯ್ ಹೇಳಲ್ಲ ಬ್ಲಾಗ್ಗೆ. ಹಾಂ ಹಿಂದ್ ಬಂದಾರ ಅವರು ಡೈರೆಕ್ಟ್ 2 ಚೇರ್ ಒಳಗೆ. ಡ್ಯಾನ್ಸ್ ಡ್ಯಾನ್ಸ್ ಎಲ್ಲ ಮಾಡೈತಿ ಆಡ್ತಾ ಇರೋದು ಅಲ್ಲಿ. ಕಾಪಿರೈಟ್ಸ್ ಕಾರಣದಿಂದ ಮ್ಯೂಸಿಕ್ ಅಲ್ಲಲ್ಲಿ ಕಟ್ ಮಾಡಿದ್ದೀನಿ. ಹಿಂದ್ ಬಂದಾರ ಅವರು ಡೈರೆಕ್ಟ್ 2 ಚೇರ್ ಒಳಗೆ. ಶ್ವೇತಕ್ಕ ಬನ್ನಿ ಜಲ್ದಿ ಜಲ್ದಿ ಜಲ್ದಿ. ನಡ್ಕೊ ಬರುತ್ತಿಲ್ಲ, ಬರಬೇಕು ಬೇಗ ಬೇಗ ಬರಬೇಕು. ಔಟ್ ಔಟ್ ಔಟ್. ಪಾಸ್ ಮಾಡೋತ್ತಿಗೆ ಮಿಸ್ ಕಾಲ್ ಕೊಡಿ. ಫ್ಯಾಮಿಲಿ ಎಲ್ಲರೂ ಸೇರ್ಕೊಬಿಟ್ರೆ ಇದೇ ಥರ ಕಾಮಿಡಿ ಮಾಡ್ತಾ ಇರ್ತೀವಿ. ಆ್ಯಂಡ್ ನೀನು ಔಟು ನಾನು ಔಟು. ಆ್ಯಂಡ್ ಇದು ಆ್ಯಕ್ಚುಲಿ ಪ್ಲ್ಯಾನ್ಡ್ ಆಗಿತ್ತು. ನಮ್ಮ ಅಣ್ಣ ಮತ್ತು ಅದಕ್ಕೇನ ಲಾಸ್ಟಲ್ಲಿ ವಿನ್ ಮಾಡಿಸ್ಬೇಕು ಅಂತಲೇ ಪ್ಲ್ಯಾನ್ ಇದ್ದಿತ್ತು. ಸೊ ಹಾಗೆ ಎಲ್ಲರನ್ನೂ ಕಾಲು ಎಳ್ಕೊಂಡು ಈ ಥರ ಆಟ ಆಡ್ತಾ ಇದ್ವಿ.
ಮೇಘನಕ್ಕ
ಅವ್ರು ಮಾತ್ರ ಬಂದ ಸಾಕು, ನಾವಲ್ಲ ಬೇಡ. ನೀವೇ ಬರ್ತಿದ್ರಿ ಈಗ ಜೂಮ್ ಇವ್ರು ನೋಡಿ ನಮ್ಮ ಅಕ್ಕ ಹಾಡ್ತಿದ್ರಿ. ಕಂಡಂತೆ ಕುಣಿತು ಮನವು ಹೂವಾಗಿ ಅರಳಿತು ತನುವು ಕಂಡಂತೆ ಕುಣಿತು ಮನವು ಹೂವಾಗಿ ಅರಳಿತು ತನುವು ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೇ ಆನಂದ ತುಂಬಲು ನೀನು ನಾನನೆದೆನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲಿ ಹಿತವೇನು ಮರೆಯಾದಾಗ ನೋವೇನು ಅಲ್ಲ ನೀವೆಲ್ಲ ಕುರಿ ಹತ್ತಿದ್ರಲ್ಲ ಮರಸಿವಳಿಗೆ. ಇನ್ನೂ ವಿಡಿಯೋ ಮುಗ್ದಿಲ್ಲ ಆ್ಯಂಡ್ ಇದು ನೆಕ್ಸ್ಟ್ ಡೇ ಗೈಸ್, ರಿಸೆಪ್ಷನ್ ಇದ್ದಿದ್ದು ಸೇಮ್ ಡೇ ಆ್ಯಂಡ್ ಅವತ್ತೇ ನಾನು ರಿಟರ್ನ್ ಬ್ಯಾಂಗ್ಳೂರಿಗೆ ಟ್ರಾವೆಲ್ ಮಾಡಬೇಕಾಯ್ತು. ಆ್ಯಂಡ್ ನೈಟ್ 1 o'clock ಲಿಟ್ರಲಿ ಬಸ್ಸಸ್ ಇರಲಿಲ್ಲ, ಆದ್ರೂ ನಮ್ಮ ಚಿಕ್ಕಮ್ಮ ಒಬ್ಬರು ಬಸ್ ಟಿಕೆಟ್ ಬುಕ್ ಮಾಡಿ ನೈಟ್ 1 o'clock ರಿಟರ್ನ್ ಬಸ್ ಹತ್ತದೆ. ದಟ್ಸ್ ಇಟ್ ಫಾರ್ ಟುಡೇ ಗಾಯ್ಸ್. ಸೊ ಈ ವಿಡಿಯೋನ ನಾನು ತುಂಬ ಲಾಂಗ್ ಬ್ಯಾಕ್ ಅಪ್ಲೋಡ್ ಮಾಡಬೇಕಾಗಿರೋ ವಿಡಿಯೋ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮೇಯ್ನಾಗಿ ಟೈಮ್ ಇರಲಿಲ್ಲ, ಬಟ್ ಎಲ್ಲರಿಗೂ ಸಾರಿ ಕೇಳ್ತೀನಿ ಈ ವಿಡಿಯೋ ಮುಖಾಂತರ. ಯಾಕಂದರೆ ನಾನು ಅವತ್ತು
ಲೈಕ್ 1 o'clock ಗೆದ್ದು ಬಂದಿದ್ದು ಎಲ್ಲರಿಗೂ ಬೇಜಾರಾಗಿದೆ ಅಂತ ನಂಗೆ ಗೊತ್ತು. ಐ ಆಮ್ ಸಾರಿ ಫಾರ್ ದಟ್ ಆ್ಯಂಡ್ ದಟ್ ವಾಸ್ ಅ ಸಿಚುವೇಶನ್ ವೇರ್ ಐ ನೀಡ್ ಟು ಕಮ್. ಓಕೆ, ಬಟ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಅರುಣಣ್ಣ ಎಕ್ಸ್ಪೆಷಲಿ ನಿಮಗೆ ಥ್ಯಾಂಕ್ಸ್ ನನ್ನ ಬಂದು ಡ್ರಾಪ್ ಮಾಡಿದ್ದಕ್ಕೆ. ಈ ವಿಡಿಯೋನೇ ಅನಿಸುತ್ತೆ ನಾನು ಲೆಂತಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು 21 minutes. ಲೈಕ್ ನಾನು ಇದು 1 hour ಇದನ್ನು 21 minutes ಎಡಿಟ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಯಿತು. ಬಟ್ ಆಲ್ಸೋ ಫೈನ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.